ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಅಮೃತ ಶ್ರೀಕಂಠ. ಕನ್ನಡ ಸಿನಿಮಾ ರಂಗದಲ್ಲಿ ಹಲವಾರು ಸಿನಿಮಾಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆದರೆ ಬಂದಂಥ ಸಿನಿಮಾಗಳಲ್ಲಿ ಕೆಲವೊಂದು ಪಾತ್ರ ಜನರ ಮನಸ್ಸಲ್ಲಿ ಉಳ್ಕೊಂಡ್ಬಿಡುತ್ತೆ. ಅಂಥದ್ದೇ ಪಾತ್ರ ಸೂರ್ಯಣ್ಣ. ಸಲಗ ಚಿತ್ರದಲ್ಲಿ ಬಂದಂಥ ಸೂರ್ಯಣ್ಣ ಸಾಂಗ್ ಇವತ್ತಿಗೂ ಎಲ್ಲರ ಮನಸ್ಸಲ್ಲಿ ಅವತ್ತಿನಿಂದ ಇವತ್ತಿನವರೆಗೂ ಹಾಗೆ ಇದೆ. ಸೊ ಅದೇ ಹೆಸರನ್ನ ಅಂದರೆ ಸೂರ್ಯಣ್ಣ ಅನ್ನುವಂಥ ಹೆಸರನ್ನೇ ಇಟ್ಕೊಂಡು ಇದೀಗ ಸಿನಿಮಾ ಬರ್ತಾ ಇದೆ. ಈ ಸಿನಿಮಾ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಜೊತೆಗೆ ಕಳೆದ ಆಗಸ್ಟ್ 6ರಂದು ಈ ಟೀಸರ್ ಔಟ್ ಆಯಿತು. ಅವತ್ತಿನಿಂದ ಇವತ್ತಿನವರೆಗೂ ಟೀಸರ್ ಕೂಡ ಅದೇ ಅದೇ ಹೈಪನ್ನು ಕ್ರಿಯೇಟ್ ಮಾಡಿಕೊಂಡು ಹಲ್ಚಲ್ ಸೃಷ್ಟಿಸಿದೆ. ಸೊ ಈ ಸಿನಿಮಾ ಬಗ್ಗೆ ಖುದ್ದು ನಾಯಕ ನಟ ಹಾಗೂ ನಾಯಕ ನಟಿ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವ್ರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಹೋಗೋಣ. ಸೊ ಈ ಸಿನಿಮಾದ ನಾಯಕ ನಟ ಆದಂಥ ದಿನೇಶ್ ಕುಮಾರ್ ಅಥವಾ ಸೂರ್ಯಣ್ಣ ಅಂತಾನೆ ಫುಲ್ ಫೇಮಸ್ಸು. ದಿನೇಶ್ ಕುಮಾರ್ ಅಂದ್ರೆ ಸ್ವಲ್ಪ ಜನಕ್ಕೆ ಅಷ್ಟೇ ಗೊತ್ತಿರೋದು. ಸೊ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ವೆಲ್ಕಮ್ ಟು ದಿ ಶೋ. ನಮಸ್ತೆ ಮೇಡಮ್. ಎಸ್, ಈ ಕಾರ್ಯಕ್ರಮದ ಅಂದ್ರೆ ಈ ಸಿನಿಮಾದ ನಾಯಕಿ ನಟಿಯಾದಂತಹ ಸಂಭ್ರಮ ಶ್ರೀ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೇಡಮ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಎಸ್, ಮೊದಲಿಗೆ ಕೇಳ್ತಾ ಹೋಗ್ತೀನಿ, ಈ ಸಿನಿಮಾ ಅಂದ್ರೆ ಸೂರ್ಯಣ್ಣ ಎಷ್ಟು ವರ್ಷಗಳ ಅಥವಾ ಎಷ್ಟು ದಿನಗಳ ಒಂದು ಡ್ರೀಮ್ ಅಂತ ಹೇಳ್ತಾ ಹೋದ್ರೆ? 3 ವರ್ಷ ಮೇಡಮ್. 3 ವರ್ಷ ಡ್ರೀಮು. ಸ್ಕ್ರಿಪ್ಟ್ 2 ವರ್ಷ ಕೂತ್ಕೊಂಡಿತ್ತು. ಓಕೆ. 2 ವರ್ಷ ಕೂತ್ಕೊಂಡು ಕತೆ ಮಾಡಿ ರಿಯಾಲಿಟಿಗೆ ಡೈಲಾಗ್ ಬರ್ದು ಸಾಂಗು ಇಂಥವ್ರ ಕೈಯಲ್ಲೇ ಆಡಿಸ್ಬೇಕಂತ ನಂದೊಂದು ಡ್ರೀಮ್ ಇತ್ತು. ಸೊ ಅವ್ರ ಕೈಯಲ್ಲೇ ಆಡಿಸ್ದೆ. ಆಮೇಲೆ ಒರಿಜಿನಲ್ ಡಾನುಗಳನ್ನ ಮೀಟ್ ಮಾಡೋಕ್ಕೆ ಒಂದು 6 ತಿಂಗಳು ಆಯಿತು. ಅವ್ರನ್ನೆಲ್ಲ ಮೀಟ್ ಮಾಡಿ ಅವ್ರದ್ದೆಲ್ಲ ಡೇಟ್ ತೊಗೊಂಡು ಅವ್ರ ಟೈಮಲ್ಲಿ ಶೂಟ್ ಮಾಡಿತ್ತಾಯಿತು. ತುಂಬ ಸ್ಟ್ರಗಲ್ ಮಾಡಿ ಈ ಮೂವಿ ಮಾಡಿದ್ದೀವಿ. ನಾನು ಒಂದು ಕೇಳಲೇಬೇಕು, ಸೂರ್ಯಣ್ಣ ಅನ್ನುವಂಥದ್ದು ನಿಮ್ಮದೇ ನಿರ್ದೇಶನದ ಚಿತ್ರ. ಹೀರೋ ಆಗಬೇಕು ಅಂತಲೇ ನೀವೇ ಏನಕ್ಕೆ ಡಿಸೈಡ್ ಮಾಡ್ಕೊಂಡ್ರಿ? ಬೇರೆ ಯಾರನ್ನ ಏನಕ್ಕೆ ಹಾಕೊಳ್ಳಿಲ್ಲ ಅಂತ ಹೇಳಿ? ಇಲ್ಲ, ನನಗೆ ನನ್ನೊಂದು 20 ವರ್ಷ ಡ್ರೀಮು. ನಾನು ಏನೋ ಒಂದು ಮಾಡಬೇಕು. ಅವಾಗ ನಾನೊಂದು 8ನೇ ಕ್ಲಾಸ್ ಓದ್ಬೇಕಾದ್ರೆ ಓಮ್ ಪಿಕ್ಚರು ಶಿವಣ್ಣ ಅವ್ರದ್ದು ಶೂಟ್ ಮಾಡ್ತಾಯಿದ್ರು. ಅಲ್ಲಿ ಎಷ್ಟು ಸಿಂಪಲಾಗಿ ಬಂದಿದ್ರು ಅಂದರೆ ಶಿವಣ್ಣ, ನನಗೆ ಅವ್ರನ್ನ ನೋಡಿ ಅಲ್ಲಿ ಏನೋ ಒಂದು ನಾನು ಮಾಡಬೇಕಂತ ಒಂದು ಖುಷಿ ಆಯಿತು ಆ ಜಾಗದಲ್ಲಿ. ಅಂದರೆ ತುಂಬ ಅಲ್ಲಿ ನಮ್ಮ ಏರಿಯಾದಲ್ಲೇ ಶೂಟ್ ಮಾಡಿದ್ರು ಓಮ್ನ. ಫುಲ್ಲು ಅಷ್ಟು ಕ್ರೌಡ್ ಜನ ಸೇರಿದ್ರು ಶಿವಣ್ಣ ಅವ್ರ ಹತ್ರ ಫೋಟೋ ತೊಗೊಳಕ್ಕೆ ಅಂತ. ಆ ಥರ ನಾನು ಒಂದು ದಿನ ಬೆಳಿಬೇಕಂತ, ಈ ಥರ ಏನಾದರೂ ಮಾಡಿದ್ರೆ ಒಂದು ಸಾಧನೆ ಮಾಡಬೇಕು. ಸಾವು ಅನ್ನೋದು ಯಾವಾಗಲೂ ಒಂದು ಸಲ. ಸೊ ಅದ್ರೊಳಗಡೆ ಏನಾದರೂ ನಾವು ಮಾಡಿ ಹೋಗೋಣ ಅಂತ ನಂದೊಂದು ಆಸೆ. ಸಾವು ಅನ್ನೋದು ಒಂದು ಸಲ, ಜೀವ ಹೋಗೋದು ಒಂದು ಸಲನೇ. ಅದನ್ನು ಏನೋ ಒಂದು ಸಾಧನೆ ಮಾಡಿ ಹೋಗೋಣ ಅಂತ, ನಮಗೆ ಆ ಥರ ಮಾಡೋಣ ಅಂತ ನಾನು ಹೊರಟಿದ್ದೆ. ಇದು ಒಂದು ಕೇಳಲೇಬೇಕು ಎನ್ನುವಂಥ ಪ್ರಶ್ನೆ, ರೌಡಿಸಮ್ ಚಿತ್ರಗಳನ್ನೇ ಯಾಕೆ ಸೂರ್ಯಣ್ಣ ಆಯ್ಕೆ ಮಾಡ್ಕೊಳ್ತಾರೆ ಅಂತ ಹೇಳಿ? ಇವಾಗ ಹೆಂಗಂದರೆ ಮೇಡಮ್, ಇವಾಗ ಏನು ಎಣ್ಣೆ ಹೊಡೆದಿಲ್ಲದೆ ಇವಾಗ ಎಣ್ಣೆ ಹೊಡೆಯೋರಿಗೆ ಅಡ್ವೈಸ್ ಮಾಡಿದ್ರೆ, ಹೊಡಿಬೇಡಪ್ಪ ಈ ಥರ ಎಲ್ಲ ಲಿವರ್ ಫೈಲರ್ ಆಗ್ತೈತೆ, ಕಿಡ್ನಿ ಫೈಲರ್ ಆಗ್ತೈತೆ, ಮತ್ತೊಂದು ಫೈಲರ್ ಆಗ್ತೈತೆ ಅಂದರೆ ಯಾರೂ ಕೇಳಲ್ಲ. ಸೊ ಎಣ್ಣೆ ಹೊಡೆದು ಲಿವರು ಕಿಡ್ನಿ ಅಂಥವ್ರು ಫೈಲರ್ ಆದವರು ಅಂಥವ್ರು ಅಡ್ವೈಸ್ ಮಾಡಿದ್ರೆ 100% ಕೇಳ್ತಾರೆ. ಇವ್ರಿಗೆಲ್ಲ ಆಗ್ಬಿಡೈತೆ. ಸೊ ಆ ಭಯ, ಕ್ಯೂರಿಯಾಸಿಟಿ ಉಟ್ಕೊಬಿಡ್ತೈತೆ. ನೀವೆಲ್ಲ ಅವಾಗೆಲ್ಲ ನೋಡಿ ಪಿಕ್ಚರ್ ಸ್ಟಾರ್ಟ್ ಆದಾಗ ಇಂಟರ್ವಲಲ್ಲಿ ನನ್ನ ಹೆಸರು ಮುಖೇಶ್ ಅನ್ನೋದು ತುಂಬ ಫೇಮಸ್ ಆಗ್ಬಿಟ್ಟು ಅದನ್ನ ನೋಡ್ತಿದ್ದಂಗೆ ಟ್ಯಾಕೀಸಲ್ಲಿ ಎಲ್ರಿಗೊಂದು ಭಯ ಉಂಟಾಯಿತು. ಅವ್ರು ಸತ್ತೋಗ್ಬಿಟ್ರು ಮುಖೇಶ್ ಅನ್ನೋರು. ಹೇಳ್ಬಿಟ್ಟು ಒಂದು 2 ವಾರಕ್ಕೆ ಸತ್ತೋಗ್ಬಿಟ್ರು. ಅದು ಎಲ್ರಿಗೊಂದು ಕ್ಯೂರಿಯಾಸಿಟಿ. ಸೊ ಅದಕ್ಕೇ ನಾನು ಒರಿಜಿನಲ್ ಡಾನ್ಗಳನ್ನ ಪಾಪ ನಾನು ಹೋಗಿ ಕೇಳಿದಾಗ ಏನು ಅವರು ಇಲ್ಲ, ಒಂದು ಒಳ್ಳೆ ಮೆಸೇಜ್ ಅಂದರೆ ಖಂಡಿತವಾಗ್ಲೂ ಮಾಡ್ತೀನಿ ಅಂದ್ಬಿಟ್ಟು ಅವ್ರು ಹೇಳಿದ್ರೆ ಇವಾಗ ಇರೋ ಯೂತ್ಗಳು ಕೇಳ್ತಾರಲ್ವಾ, ಅವರೆಲ್ಲ ಎಷ್ಟು ಸ್ಟ್ರಗಲ್ ಪಟ್ಟಿದ್ದಾರೆ ಅಂದರೆ ಭಾರಿ ಸ್ಟ್ರಗಲ್ ಪಟ್ಟು ಮುಂದೆ ಬಂದಿದ್ದಾರೆ. ಸೊ ಯಾರು ರೌಡಿಸಮ್ ಮಾಡಬೇಕಂತ ಎಕ್ಸಾಮ್ ಬರೆದು ಯಾರು ಈ ರೌಡಿಸಮ್ಗೆ ಬರಲ್ಲ. ಏನೋ ಅಚಾನಕವಾಗಿ ಫ್ಯಾಮ್ಲಿಗೋಸ್ಕರ ಬಂದಿರ್ತಾರೆ, ಇಲ್ಲ ತನ್ನ ವೈಫಿಗೆ ಏನೋ ರೇಗಿಸ್ದಾಗ ಆಗ ಮುಟ್ಟಿರ್ತಾರೆ, ಇಲ್ಲ ಫ್ರೆಂಡ್ಶಿಪ್ಗೋಸ್ಕರ ಆವಾಗ ರೌಡಿಸಮ್ ಮಾಡಿದವ್ರು ಉಂಟು. ಇವಾಗೆಲ್ಲ ಬೇರೆ ಥರನೇ ರೌಡಿಸಮ್ಗಳೈತೆ. ಸೊ ಆ ಥರ ಸ್ಟ್ರಗಲ್ ಮಾಡ್ಕೊಂಡು ಅವ್ರು ಬಂದಿದ್ದಾರೆ. ಸುಮ್ಮನೆ ಇಲ್ದೇನೆ ಕೇಸ್ಗಳು ಹಾಕ್ಕೊಂಡು ಫ್ರೆಂಡ್ಶಿಪ್ಗೋಸ್ಕರ ಆ ಥರ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಸರ್, ರೌಡಿಸಮ್ಗೆ ಎಂಟ್ರಿ ಮಾತ್ರ ಇರುತ್ತೆ, ಎಕ್ಸಿಟ್ ಇರೋದಿಲ್ಲ, ಅಂತ್ಯನೇ ಬೇರೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಹೇಳೋದಾದ್ರೆ ಅಂದರೆ ಅದು ಹೋಗಕ್ಕೆ ಮಾತ್ರ ಜಾಗ ಮೇಡಮ್. ಬರೋಕ್ಕಂತೂ ದೇವರಣೆಗೆ ಅಪ್ರಾಣೆಗೆ ಅದು ಹುಡುಕಿದ್ರೂ ಸಿಗಲ್ಲ ಅದು. ಓಕೆ. ಒಂದ್ಸಲ ಸುಡುಗಾಡು ಹಿಂದೆ ಮುಂದೆ ನೋಡಿದ್ರೆ ಗೊತ್ತಾಗ್ಬಿಡ್ತೈತೆ, ಯಾರು ನೋಡಿರಲ್ವಲ್ಲ. ಹೋದಾಗ ಅಷ್ಟೇ, ಅದು ಲೈಫ್ ಅನ್ನೋದು ಅಲ್ಲಿಗೆ ಬರ್ದಿಟ್ಬಿಡ್ಬೇಕು. ನಾವು ಚೇಂಜ್ ಆಗ್ತೀನಿ ಅಂದ್ರೂ ಬಿಡಲ್ಲ ಜನ. ಮಚ್ಚಿಬಿಟ್ಟವ್ರು ಮಚ್ಚೆತ್ತದವ್ರು ಮಚ್ಚಲ್ಲೇ ಸಾವು ಮೇಡಮ್. ಇವತ್ತು ಅಣ್ಣಂದಿರೆಲ್ಲ ಬಂದು ಮಾಡಿದ್ದಾರೆ ಅಂದರೆ ಅವರೆಲ್ಲ ಲಕ್ಕಿ ಥರ. ಜೀವನದಲ್ಲಿ ಗಾಡ್ ಏನೋ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಇವತ್ತು. ಅದೇ ಸರ್, ನಿಮ್ಮ ಸಿನಿಮಾ ಅಂತ ಹೇಳಿದ ತಕ್ಷಣ ಅಂದರೆ ಸೂರ್ಯಣ್ಣ ಅನ್ನುವಂಥ ಸಿನಿಮಾ ಅಂತ ಹೇಳಿದ ತಕ್ಷಣ ರಿಯಲ್ ರೌಡಿಗಳನ್ನು ಇಟ್ಕೊಂಡು ಇಡೀ ಕಥೆಯನ್ನು ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ಅದು ತುಂಬ ಈಸಿ ಆದಂಥ ವಿಚಾರ ಅಲ್ಲ. ಅದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ ಹೇಳಿ? ತುಂಬ ಸ್ಟ್ರಗಲ್ ಮಾಡಿದ್ದೆ. ಹೆಸರು ಹೇಳಲ್ಲ, 1:30ಗೆ ಒಂದು ಫೋನ್ ಬರ್ತೈತೆ ನನಗೆ, ನೀನು ಬರಬೇಕು ಸೂರ್ಯ ಅಂತ ಹೇಳ್ತಾರೆ. ಸರಿ ಅಣ್ಣ ಬರ್ತೀನಿ ಅಂತ ನಾನು ನಮ್ಮ ಮಾಸ್ಟ್ರು ಹೋಗ್ತಿದ್ದೀವಿ ಇಬ್ಬರು.
ನನಗೆ ಫುಲ್ ಟಯರ್ಡ್ ಆಗ್ಬಿಟ್ಟಿತ್ತು, ಕಾರ್ ಓಡ್ಸೋಕ್ಕಾಗಿಲ್ಲ. ಸರಿ ನಾ ಇಬ್ಬರು ಟೂ ವೀಲರ್ ಒಂದು ಜಾಗಕ್ಕೆ ಹೋದ್ರೆ ಅಲ್ಲೊಂದು 3 ಕಾರ್ ಬಂತು, ನೋಡಿದ್ರು. ಸರಿ ನನ್ನ ಅಲ್ಲಿ ಕಾರಲ್ಲಿ ಕುಂಡಿಸ್ಕೊಂಡ್ರು, ಅಲ್ಲಿ ಸ್ವಿಚ್ ಆಫ್ ಮಾಡಿಬಿಟ್ರು. ನಮ್ಮಿಬ್ಬರದು ಸ್ವಿಚ್ ಆಫ್ ಮಾಡಿಬಿಟ್ರು. ಅವ್ರಿಗೆ ಮಾಸ್ಟ್ರಿಗೆ ಗಡಗಡ ಅಂತ ನಡಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಏನು ಆಗಲ್ಲ, ಫಸ್ಟ್ ಹೊಡೆದ್ರೆ ನನಗೆ ಹೊಡಿಬೇಕು, ಆಮೇಲೆ ನಿನ್ಗೆ ಹೊಡಿತಾರೆ, ನನ್ನ ಮೀರಿ ಯಾರನ್ನೂ ಮುಟ್ಟೋಕ್ಕಾಗಲ್ಲ ಅಂತ. ನಾನು ಅವಾಗಿಂದನೂ ಒಂದು ಡೇರಿಂಗ್ ಅದು. ಆ ವಿಷಯದಲ್ಲಿ ಬಂದರೆ ನಾನು ಯಾರನ್ನೂ ಬಿಟ್ಕೊಡಲ್ಲ, ಫಸ್ಟ್ ನಾನು ಬೇಕಾದ್ರೆ ಅದೇ ತಿನ್ಬಿಡ್ತೀನಿ, ಹಂಗೆ ಬೆಳೆದವ್ ನಾನು. ಸರಿ ಅಂತ ಏನಾಗಲ್ಲ, ನಾನು ಇದೀನಿ ಅಂದ್ಬಿಟ್ಟು ಒಂದು ಕಡೆ ಹೋದ್ರು. ಸಡನ್ನಾಗಿ ಕಾರ್ ತೋರಿದು ಒಂದು ಹೋಗ್ತಾ ಇತ್ತು ಒಂದು ರೋಡಲ್ಲಿ, ಸಡನ್ನಾಗಿ ಒಂದು ಮನೆ ಒಳಗೆ ನುಗ್ಗಿಸಿದ್ರು. ಅಲ್ಲಿ ನೋಡಿದ್ರೆ ಒಂದು ಕ್ಯಾರೆಕ್ಟರ್ ಹಿಂಗೆ ಕಾಲ್ ಮೇಲೆ ಹಿಂಗೆ ಕಾಲ್ಗೆ ಹಾಕ್ಕೊಂಡು ಹಿಂಗೆ ಕೂತೈತೆ. ನಾನು ಯೂಟ್ಯೂಬಲ್ಲಿ ನೋಡಿತ್ತು ಆ ಕ್ಯಾರೆಕ್ಟ್ರನ್ನ, ಅವ್ರನ್ನ ಅಣ್ಣನ ಯೂಟ್ಯೂಬಲ್ಲಿ ನೋಡಿದೆ. ಸರಿ ಅವರು ಬಂದು ಏನು ಸರಿ ಅಂದರು, ಅಣ್ಣ ನಮಸ್ತೆ ಹಿಂಗೆ ನೋಡಬೇಕು ಅಂತ ಹೇಳಿದ್ರು. ಇಲ್ಲ ನಾನು ಮಾಡ್ತೀನಿ ಸರಿ ಅಂತ ಒಂದು ಅರ್ಧ ಅವರ್ ಮಾತಾಡಿದ್ರು ನನ್ನ ಹತ್ರ. ಸರಿ ಅವ್ರದ್ದೇನು ಕ್ಯಾರೆಕ್ಟ್ರು ಅಣ್ಣ ಎಲ್ರದ್ದು ಎಲ್ಲ ಹಿಂಗೈತೆ, ಎಲ್ಲ ಒಂದು ಸಮಾಜಕ್ಕೆ ಒಂದು ಕೊಡುಗೆ. ಖಂಡಿತವಲ್ಲ ನರ್ವಸ್, ಅಷ್ಟು ದುಡ್ಡು ಡಾನ್ ಜೊತೆ ನಾನು ಹೆಂಗಿರ್ತೈತೆ ಕೈ ಕಾಲಲ್ಲಿ. ಆಮೇಲೆ ನನಗೆ ಬೆದರಿಕೆನೂ ಬಂತು, ಮೇಡಮ್ ನೀನು ಈ ಪಿಕ್ಚರ್ ಮಾಡಬಾರ್ದು, ಇಲ್ಲ ಮಾಡಿದ್ರೆ ಹೊಡೆದಾಕ್ಬಿಡ್ತೀನಿ ಅಂದರು. ಜೀವನದಲ್ಲಿ ಏನು ಗೊತ್ತಾ ಮೇಡಮ್, ಇವಾಗ ಅಂದರೆ ಏನಂದರೆ ಇವಾಗ ಎಲ್ರಿಗೂ ಇಷ್ಟಪಡೋ ಥರ ನಾನು ಬದುಕೋಕ್ಕಾಗಲ್ಲ, ಅವ್ರಿಗೆ ಇಷ್ಟ ಇಲ್ಲ ಅಂತಾರ ನಾನು ಸಾಯೋಕ್ಕೂ ಆಗಲ್ಲ ಅಲ್ವಾ. ನಿಮ್ಗೆ ಇಷ್ಟ ಇದ್ದವ್ರನ್ನ ಪೂಜೆ ಮಾಡಿ, ಇಷ್ಟ ಇಲ್ದವ್ರನ್ನ ಸೈಡ್ಗೆ ಇಟ್ಬಿಟ್ಟು ನೀವು ಹೋಗ್ತಾರೆ, ಯಾರ ಬಗ್ಗೆನೂ ಮಾತಾಡೋಂಗಿಲ್ಲ ಮೇಡಮ್. ಜಸ್ಟ್ ಸೆಕೆಂಡ್ ಹಿಂಗೆ ಕೇಳ್ದೆ ಹೊಂಟ್ಬಿಡ್ತೀವಿ ಮೇಲೆ ಅಲ್ವಾ. ಅಂಥದ್ರಲ್ಲಿ ಇದೆಲ್ಲ ಏನು ಮೇಡಮ್, ನಾನು ಅವತ್ತು ಫೇಸ್ ಮಾಡಿಬಿಟ್ಟೆ, ಎಲ್ರೂ ಫೇಸ್ ಮಾಡಿದೆ. ಎಲ್ರೂ ಎಂಥದ್ದೋ ಬಂದ್ಬಿಡ್ತು ಕಷ್ಟ. ಅವತ್ತು ಡೇರಿಂಗ್ ಆಗಿ ನಿಲ್ತೆ. ನನಗೆ ಇವತ್ತರೆಗೂ ಬ್ಯಾಕ್ ಸಪೋರ್ಟ್ ಅಂತ ಯಾರೂ ಇಲ್ಲ ಮೇಡಮ್, ನಮ್ಮ ತಂದೆ ತಾಯಿ ಬಿಟ್ಟರೆ. ಅದೇನೇ ಆಗಲಿ ಅಂತ ಇದನ್ನು ಈ ಪಿಕ್ಚರ್ನ ಮಾಡಕ್ಕೆ ನಿಲ್ತಿದ್ದೀನಿ. ಅಂದರೆ ಇದ್ರ ಬಗ್ಗೆ ಮಾತನಾಡ್ತಾ ಹೋಗ್ತೀರಿ. ನಾನು ಫಸ್ಟ್ ನಮ್ಮ ಗಾರ್ಜಿಯಸ್ ಸಂಭ್ರಮ ಶ್ರೀ ಅವ್ರನ್ನ ಮಾತಾಡಿಸ್ತೀನಿ. ಎಸ್, ಈ ಒಂದು ಸಿನಿಮಾದ ಆಪರ್ಚುನಿಟಿ ನಿಮಗೆ ಯಾವಾಗ ಬಂತು? ಈ ಒಂದು ಪಾತ್ರಕ್ಕೆ ನೀವು ಒಪ್ಪಿಗೆ ಕೊಟ್ಟಿದ್ದು ಹೇಗೆ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಈ ಸಿನಿಮಾ ಆಫರ್ ಸಿಕ್ಕಿದೆ, ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ನಾನು ಪ್ರತಿದಿನ ನ್ಯೂಸ್ ನೋಡ್ತಾ ಇರ್ಬೇಕಾದ್ರೆ ನಾವೇ ದಿನ ನೋಡ್ತಾ ಇದ್ದೀವಿ ನ್ಯೂಸಲ್ಲಿ ಮರ್ಡರ್ ಆಗ್ತಾ ಇದೆ, ದಿನ ಕೊಲೆ ಆಗ್ತಾ ಇರೋದು ಅಂತಹ ನ್ಯೂಸ್ಗಳು, ಅತ್ಯಾಚಾರ ಆಗ್ತಿರೋಂತಹ ನ್ಯೂಸ್ಗಳು, ಡ್ರಗ್ಸ್ ಗಾಂಜಾ ಬಗ್ಗೆ ನ್ಯೂಸ್ಗಳು. ಇನ್ನು ಸಣ್ಣ ಸಣ್ಣ ಮಕ್ಕಳೆಲ್ಲ ಗಾಂಜಾ ಅಡಿಕ್ಟೆಡ್ ಆಗಿರ್ತಾರೆ, ಹೆತ್ತವ್ರಿಗೆ ಎದುರಿಸ್ತಾರೆ, ಹೊಡಿತಾ ಇದ್ದಾರೆ. ಸಣ್ಣ ಮಕ್ಕಳು ಈ ಥರ ಅಡಿಕ್ಷನ್ ಆಗಿರಬೇಕಾದ್ರೆ ಈ ಥರದ್ದು ಒಂದು ಕತೆ, ಇದ್ರ ವಿರುದ್ಧ ಇದು ಮಾಡಬಾರ್ದು, ಇದು ತಪ್ಪು ಅನ್ನೋದು ಒಂದು ಒಳ್ಳೆ ಮೆಸೇಜು ಮತ್ತು ನೈಜ ಘಟನೆ ಇಟ್ಕೊಂಡು ಸಿನಿಮಾ ಮಾಡಬೇಕಾದ್ರೆ ನನ್ನ ಕತೆ ಕೇಳಿದ ತಕ್ಷಣ ಓಕೆ, ನಾನು ಖಂಡಿತವಾಗ್ಲೂ ಈ ಪಾತ್ರ ಮಾಡೇ ಮಾಡ್ತೀನಿ. ಒಂದು ಒಳ್ಳೆಯ ಮೆಸೇಜ್ ನಾವು ಕೊಡಬೇಕಾಗಿರೋದು ಸಿನಿಮಾದಿಂದ, ಒಂದು ಒಳ್ಳೆಯ ಕಂಟೆಂಟ್ ಆಗಲಿ, ಒಂದು ಮೆಸೇಜ್ ಅಂತ ನನಗೆ ಅನಿಸುತ್ತೆ. ಸೊ ಆ ಒಂದು ಮೆಸೇಜ್ ನೋಡಿ ನನಗೆ ಮತ್ತೆ ಇನ್ನೊಂದು ಕೇಳಬೇಕು. ಈ ಟೀಸರಲ್ಲಿ ನಾವು ನೋಡಿದ ತಕ್ಷಣ ಜಾಸ್ತಿ ವಿಚಾರ ನೀವು ಬಿಟ್ಕೊಟ್ಟಿಲ್ಲ, ಬಟ್ ಸೀರಿಯಲ್ ಕಾಣಿಸ್ಕೊಳ್ತೀರಿ. ಅಂದ್ರೆ ಇಡೀ ಸಿನಿಮಾದಲ್ಲಿ ನೀವು ಸೀರಿಯಲ್ ಕಾಣಿಸ್ಕೊಂಡಿದ್ದೀರಾ ಹೇಗೆ ಅಂತ? ಹೌದು, ನಾನು ಹೌಸ್ ವೈಫ್ ಕ್ಯಾರೆಕ್ಟರ್ ಮಾಡಿರೋದು. ಒಂದು ಗಂಡ ಹೆಂಡತಿ, ಒಂದು ಮಗುವಿನ ಕತೆ ಇದು. ತನ್ನ ಪ್ರೀತಿ ಮಾಡೋರ್ಗೋಸ್ಕರ ಒಂದು ಅವ್ರು ಮಿಡಲ್ ಕ್ಲಾಸೇ ಆಗಿರಲಿ, ಅವ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ, ಸಂಸಾರ ಮಾಡಿಕೊಂಡು ಆರಾಮಾಗಿ ಹೋಗ್ತಾ ಇರುವಂತಹ ಒಂದು ಜೀವನದಲ್ಲಿ ತನ್ನ ಹೆಂಡತಿಗಾಗಲಿ ಮಕ್ಕಳಿಗಾಗಲಿ ಯಾರಿಗೇ ಆಗಲಿ ಪ್ರೀತಿಸೋರಿಗೆ ಒಂದು ತೊಂದರೆ ಆಗುತ್ತೆ ಅಂದರೆ ಅದು ಎಂಥ ಸಾಮಾನ್ಯ ವ್ಯಕ್ತಿ ಆಗಿರಲಿ ಹೆದರು ನಿಲ್ಲಕ್ಕೆ ರೆಡಿಯಾಗಿರ್ತಾರೆ. ಸೊ ಆ ಥರದ್ದು ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿರುವಂತಹ ಸಿನಿಮಾ. ಸರ್, ಇನ್ನು ನಿಮ್ಮನ್ನ ಕೇಳೋದಾದರೆ, ಈ ರೌಡಿಸಮ್ ಫಿಲಮ್ಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರುತ್ತೆ. ಆದರೆ ರೌಡಿಸಮ್ ಸಿನಿಮಾದಿಂದ ಯುವಕರಿಗೆ ಅಥವಾ ಸಮಾಜಕ್ಕೆ ಏನು ಸಂದೇಶ ಕೊಡ್ತೀರಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ನಮ್ಮ ಈಗಿನ ಯೂತ್ಸ್ ಅಂತ ಹೇಳಿ? ನಮ್ಮ ಪಿಕ್ಚರ್ ಎಂಡ್ ಆಫ್ ಡೇ ಬಂದರೆ ಸಮಾಜಕ್ಕೆ ಇದು ಕೊಡುಗೆಯಿದೆ. ಅಂದರೆ ವಯಸ್ಸು ಹುಡುಗರು ಇದನ್ನು ನೋಡಿ ಯಾರು ಮುಟ್ಬಾರ್ದು ಅಂತ ದ ಎಂಡ್ ಆಫ್ ದ ಸೈಲೆನ್ಸ್ ಅಂತ ಹಾಕಿದ್ದೀನಿ ಹೊರಗಡೆ. ಅಲ್ಲಿಗೆ ಅವ್ರು ನೋಡಿದ್ರೆ ಅವ್ರು ಅರ್ಥ ಮಾಡ್ಕೊತಾರೆ, ರಿಯಲೈಸ್ ಅರ್ಥ ಮಾಡ್ಕೊತಾರೆ. ಇವಾಗ ಮೇಡಮ್ ಹೇಳಿದ್ರು ಗಾಂಜಾ ಹೊಡೆದಾಗ ಹಿಂಗೆ ಆವಾಜ್ ಆಗ್ತಾರಂತ. ಸೊ ಅವರು ಹೊಡೆದಾಗ ಅವ್ರಿಗೆ ಗೊತ್ತಾಗಲ್ಲ, ಅವ್ರು ಏನು ಮಾಡ್ತಾರಂತ ಅವ್ರಿಗೆ ಗೊತ್ತಾಗಲ್ಲ ಎಣ್ಣೆ ನಿಷ್ಠದಲ್ಲಿ. ಸೊ ಜಸ್ಟು ನೆಶೆ ಇರ್ತೈತಲ್ಲ, ಆ ನೆಶೆ ಇಳಿಯೋ ಗಂಟ ಆವಾಜ್ ಆಗ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ. ಅದು ಇಳಿದಾಗ ಅವರೇ ರಿಯಲೈಸ್ ಮಾಡ್ಕೊತಾರೆ. ಸೊ ಆ ನೆಶೆಯಲ್ಲಿ ನಡೆಯೋದಂತಾಗ ಇನ್ಸಿಡೆಂಟ್ಗಳೈತಲ್ಲ, ಎಲ್ಲಿ ಗಂಟ ತೊಗೊಂಡೋಗ್ತೈತೆ ಅಂದರೆ ಇಡೀ ಒಂದು ಫ್ಯಾಮಿಲಿನೇ ಬೀದಿ ತೊಗೊಂಡೋಗಿ ನಿಲ್ಸ್ಬಿಡ್ತೈತೆ. ನಿಲ್ಲಿಸಿದಾಗ ನಾನು ಮಾಡ್ದಂತ ಅಳಕ್ಕೆ ಹೋಗ್ತಾನೆ. ಅಲ್ಲಿ ಕಾನೂನು ಒಂದ್ಸಲ ಮುಕ್ಕಿದ್ರೆ ಈ ಕಾನೂನಿಗೆ ಎಲ್ಲರೂ ಒಂದೇ, ಕಾನೂನು ಚೌಕಟ್ಟಿನಾಗ ಎಲ್ಲರೂ ತಲೆ ಬಾಗ್ಲೇಬೇಕು ಅಲ್ವಾ. ಸೊ ಇದೇ ಕಂಟೆಂಟ್ ಮೇಡಮ್. ಏನೋ ದುಡುಕಿ ಮಾಡ್ತಾರಲ್ಲ, ಇವಾಗ ನಾನು ಅಂದರೆ ನೀನು ಮಾಡೋ ದೊಡ್ಡವರೆಲ್ಲ ನೀನು ಕೇಸ್ ಮಾಡೋ, ನಾನು ಫೇಸ್ ಮಾಡ್ತೀನಿ ಅಂತಾರೆ. ಯಾರೂ ಬರಲ್ಲ ಮೇಡಮ್, ಕೇಸ್ ಮಾಡಿದಾಗ ಫೇಸ್ ಮಾಡೋಕ್ಕಂತೂ ಯಾರೂ ಬರಲ್ಲ. ಅವ್ರ ಅಪ್ಪ ಅಮ್ಮ ಮುದ್ದೆ ತೊಗೊಂಡು ಬಂದು ಇವಾಗ ಪರಪ್ಪು ನಗರದಲ್ಲಿ ಬಿಡ್ತಾ ಇಲ್ಲ. ಇವಾಗ ಮುದ್ದೆ ಊಟಕ್ಕಂತ ಅಲೋಡೇ ಇಲ್ಲ, ಅವ್ರು ಹಾಕಿತ್ತೆ ಊಟ ತಿನ್ಬೇಕಲ್ಲಿ. ಸೊ ಎಷ್ಟೋ ಜನ ಅಲ್ಲಿ ಕಣ್ಣೀರು ಹಾಕ್ಕೊಂಡು ಬರ್ತಾ ಇರ್ತಾರಲ್ಲ. ಇವತ್ತಿರೋ ಜನ್ರೇಷನ್ಗೆ
ತಂದೆ ತಾಯಿ ಮಕ್ಕಳ ಹತ್ರ ಬಯಸೋದು ಒಂದೇ ಒಂದು, ಅವ್ರು ಸಾಯೋ ಕಾಲದಲ್ಲಿ ಅವ್ರ ಮಗು ಆಗ್ಬಿಟ್ಟಿರ್ತಾರೆ, ಅವ್ರಿಗೆ ಊಟ ಹಾಕ್ತಾರೆ ಅಂತಲೇ ಅವ್ರು ಬಯಸ್ತಾರೆ ಹೊರತು ಮಕ್ಕಳು ತಾಜ್ ಮಹಲ್ ಕಟ್ತಾರೆ ಅರಮನೆ ಕಟ್ತಾರೆ ಅಂತ ಯಾವ ತಂದೆ ತಾಯಿನೂ ಬಯಸೋಲ್ಲ. ಮಕ್ಕಳು ಊಟ ಹಾಕ್ತಾರೆ ಅಂತಲೇ ಬಯಸ್ತಾರೆ. ಇವಾಗಿರೋ ತಂದೆ ತಾಯಿಗಳು ಅವ್ರ ಸತ್ತಿ ಇವ್ರಿಗೆ ಬೆಂಕಿ ಇಡಬೇಕು. ಇವಾಗ ಹಂಗಲ್ಲ ಜನ್ರೇಷನ್. ಇವಾಗ ಮಕ್ಕಳೇ ಸಾಯಿದ್ದು ತಂದೆ ತಾಯಿ ಇಡ್ತಾ ಇದ್ದಾರೆ, ಬೇಗ ಹೋಗ್ತಾ ಇದ್ದಾರೆ ರೌಡಿಸಮಲ್ಲಿ ಇವಾಗ. ಎಸ್ ಎನ್ ಸೂರಿ ಅವರೇ, ಒಂದು ರೀತಿಯಲ್ಲಿ ಕೇಳೋದಾದರೆ ಸಂಭ್ರಮ ಶ್ರೀ ಅವರು ಈ ಪಾತ್ರಕ್ಕೆ ಹೇಗೆ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ಹೇಳಿ? ನಾನು ಸಬ್ಜೆಕ್ಟ್ ಒಂದು 2 ವರ್ಷ ಬರಿಬೇಕಾದ್ರೆ ಅದರಲ್ಲಿ ಇವಾಗ ಎಲ್ಲರೂ ಅವ್ರವ್ರ ವೈಫ್ನ ಒಂದು ಮುದ್ದಾಗಿ ಏನಾದ್ರು ಒಂದು ಮುದ್ದಮ್ಮ ಅಂತ ಕರೀತಾರೆ, ಏನಾದ್ರು ಒಂದು ಅಂತಾರೆ, ಪುಟ್ಟಿ ಅಂತಾರೆ, ಕಂದ ಅಂತಾರೆ, ತುಂಬಾ ಇದೆ, ಬಂಗಾರ ಚಿನ್ನು ಆ ಥರ ಕರೀತಾರೆ. ನಾನು ಬರಿಬೇಕಾದ್ರೆ ಸ್ಕ್ರಿಪ್ಟಲ್ಲಿ ಶ್ರೀ ಅಂತ ಬರೆದಿದ್ದೆ. ಓಕೆ. ಆಮೇಲೆ ಅದೊಂದು ಸರ್ಪ್ರೈಸ್ ನನಗೂ. ಆಕ್ಚುಲಿ ಸ್ಕ್ರಿಪ್ಟ್ ಕಳಿಸ್ಕೊಟ್ಟಾಗ ಕ್ಯಾರೆಕ್ಟರ್ ಹೆಸರು ಆಲ್ರೆಡಿ ಶ್ರೀ ಅಂತ ಇತ್ತು. ಬಂದಾಗ ಸರಿ ಅಂತ ಒಂದು ಸುಮಾರು ಜನಕ್ಕೆ ದೊಡ್ಡವ್ರಿಗೆ ಹೇಳಿದಾಗ, ಕತೆ ಕೇಳಿದಾಗ ರೌಡಿಸಮ್ ದೊಡ್ಡವರೆಲ್ಲ ಇದ್ದಾರಲ್ಲ ಹಿಂದೆ ಹೆಜ್ಜೆ ತೊಗೊಬಿಟ್ರು. ಇಲ್ಲ ನಾನು ಮಾಡಲ್ಲ, ಅಷ್ಟು ಜನ ಇದ್ದಾರಲ್ಲ ಅಂತ ಸ್ವಲ್ಪ ಎಲ್ಲ ನಾನು ಮಾಡಲ್ಲ ಅಂದರು. ಸೊ ಅಲ್ಲಿಗೆ ನಾನು ನಿಲ್ಲಿಸ್ಬಿಟ್ಟಿದ್ದೆ. ಇನ್ನೊಂದು ಸ್ವಲ್ಪ ಜನ ನನಗೆ ಶೂಟಬಲ್ ಆಗಿಲ್ಲ ಆ ಕ್ಯಾರೆಕ್ಟ್ರಿಗೆ. ಆಮೇಲೆ ಬಂದರು ಇವರು. ಹೆಂಗೆ ಬಂದರು ಮೇಡಮ್ ನೀವು? ನಡ್ಕೊಂಡು. ನಾನೊಂದು ಹೇಳಬೇಕು ಆ ಎಕ್ಸ್ಪೀರಿಯನ್ಸ್ನ. ಬಂದೆ ಆಫೀಸಿಗೆ, ಇವ್ರು ಆಫೀಸ್ ಮೀಟ್ ಮಾಡೋಣ ಅಂತ. ಜಸ್ಟ್ ನಾನು ಇಳಿತಾ ಇದ್ದೀನಿ, ಆಫೀಸಲ್ಲಿ ಫುಲ್ಲು ಹುಡುಗರು ಕೂತಿದ್ದಾರೆ. ನಾನು ಒಂದು ಸೆಕೆಂಡ್, ಹುಡುಗಿರು ಕೂತ್ಕೊಳಕಂತ ಆಗಲ್ಲ ಮೇಡಮ್. ಯಾಕೆ ಆಗೋದಿಲ್ಲ? ಹುಡುಗಿರ್ ಕೆಲಸ ಕೊಡ್ಬೇಕು. ಅಲ್ಲಿರೋದು ಇಲ್ಲ ನಾವು. ಅಲ್ಲ, ಈ ರೀತಿಯಾದಂತ ಮೈಂಡ್ ಸೆಟ್ ಇದ್ರೆ ಸೆಟ್ಟಲ್ಲಿ ಹೆಂಗ್ ಜೋವಿಯಲ್ ಆಗಿರ್ತಿದ್ರಿ ನೀವು? ಸೆಟ್ ಹೆಂಗೆ ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡಿದ್ದೀರಾ ಅಂತ? ಅಂದರೆ ಸೆಟ್ಟಲ್ಲಿ ಎಂಜಾಯ್ಮೆಂಟ್ ಅಂದರೆ ಇವ್ರು ತುಂಬ ಎಂಕರೇಜ್ ಮಾಡೋರು. ಪ್ರತಿಯೊಂದು ಸೀನ್ಗೂ ನಾನು ಬರೋರು ಹೀರೋಯಿನ್ ಹೆಂಗೆ ಆ ಪಾತ್ರ ನಾನು ನಿಭಾಯಿಸೋದು. ರೌಡಿಸಮ್ ಅಂದರೆ ಆರಾಮಾಗಿ ಮಾಡ್ಬಿಡ್ತೀನಿ, ಮಚ್ಚೆತ್ಕೊಂಡು ಆ ಕಣ್ಣು ಆ ರಗಡ್ ಅಂದರೆ ಆ ಥರ ಎಲ್ಲ ಮಾಡ್ಬಿಡ್ಬೋದು. ಆಮೇಲೆ ಫೈಟ್ ಅಂದರೆ ಹಂಗೆ ಬಿಟ್ಟಿಂಗ್ ಮಾಡ್ಬಿಡ್ತೀನಿ. ಡ್ಯಾನ್ಸ್ ಅಂದರೆ ಹೆಂಗೆ ಮಾಡ್ಬಿಡ್ಬೋದು. ಫಸ್ಟ್ ಟೈಮ್ ಮಾಡಿದಾಗ ಅದು ಹೆಂಗೆ ಯಾರು ಬರ್ತಾರೋ ಅಲ್ಲಿ ಹೆಂಗೆ ಇದು ಒಂದು ಬಾಂಡಿಂಗ್ ಬಂದೆ ಸರ್. ನಾನು ಆಕ್ಚುಲಿ ನಾನು ಒಳಗಡೆ ಎಂಟ್ರಿ ಕೊಡ್ತೀನಿ, ಎಲ್ಲರೂ ಹಿಂಗ್ ಐಬ್ರೋಸ್ ಎತ್ಕೊಂಡು ಹಿಂಗ್ ಕೂತಿದ್ದಾರೆ. ಫುಲ್ ಶಿವರಿಂಗ್ ಆಗ್ತದೆ. ಎಲ್ಲರೂ ಕೂತ್ಕೊಂಡು ಎಲ್ಲರೂ ಹೆಂಗ್ ನೋಡ್ತದೆ, ಎಷ್ಟು ದೊಡ್ಡ ಗಡ್ಡ ಹಾಕೊಂಡು ಫುಲ್ ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ಹಾಕೊಂಡು ಎಲ್ಲ ಹಂಗೆ ನಿಂತಿದ್ದಾರೆ. ಒಂದು ಸೆಕೆಂಡ್, ಓಕೆ ಕರೆಕ್ಟಾಗಿ ಬಂದಿದ್ದೀನಿ. ಆಕ್ಚುಲಿ ಮಾಸ್ಟರ್ ತಾನೇ ಕರ್ಕೊಂಡ್ ಬಂದಿರೋ ನೋಡೋಣ ಅಂತ ಆರಾಮಾಗಿ ಕೂತ್ಕೊಂಡೆ. ಆಮೇಲೆ ಮಾತಾಡ್ತಾ ಸ್ವಲ್ಪ ಕಂಫರ್ಟಬಲ್ ಆಯ್ತು ನನಗೆ. ಆಮೇಲೆ ಫುಲ್ ಸೆಟಲ್ ಎಲ್ಲ ನಂದೇ ಹವಾ ಆಯ್ತು. ಒಂದ್ ಕಡೆ ನೀವು ಬಂದ ತಕ್ಷಣ ನೀವು ಹೆದರಿದ್ದೀರಿ, ಅಲ್ಲಿ ರೌಡಿಸಮ್ ಫೀಲ್ಡ್ ಹೋದಾಗ ನೀವು ಹೆದರಿದ್ದೀರಿ. ಹೆದರ್ಕೊಂಡು ಇಡೀ ಸಿನಿಮಾ ಹೆಂಗ್ ಮಾಡಿದ್ರಿ ಅಂತ? ಅಲ್ಲ, ಸ್ಟಾರ್ಟಿಂಗ್ ಬಂದಾಗ ಹೆದರಿಕೆ ಆಗ್ತಿತ್ತು, ಅದಾದ್ಮೇಲೆ ನಾವೇ ಎದುರಿಸಕ್ ಸ್ಟಾರ್ಟ್ ಮಾಡಿದ್ವಿ. ಇದು ಅಸಲಿ ಕತೆ. ಯಾಕಂದ್ರೆ ರೌಡಿಸಮ್ ಟೀಮ್ಗೆ ಬಂದಿರ್ಬೇಕಾದ್ರೆ, ಐ ಮೀನ್ ಆ ಕತೆ ಹೇಳುವಂತ ಬರಗಂಟ ನಂದು ಹವಾ ಇತ್ತು ಮೇಡಮ್. ಇವ್ರು ಯಾವಾಗ ಬಂದ್ರು ಇವ್ರದ್ದು ಹವಾ ಸ್ಟಾರ್ಟ್ ಆಗ್ಬಿಡ್ತು ಸೆಟ್ಟಲ್ಲಿ. ನಿಜವಲ್ಲೂ ಇವ್ರದ್ದು ಯಾವಾಗ ಬಿಡಿತಲ್ಲಿ ನಾವು ಸೈಲೆಂಟ್ ಆಗಿ ಆಗ್ಬಿಟ್ರು. ಇನ್ನು ಈ ವಿಚಾರಕ್ಕೆ ಕೇಳೋದಾದ್ರೆ, ನಿಮ್ಮ ಮನೆಯಲ್ಲಿ ಈ ರೌಡಿಸಮ್ ಮೂವಿಗೆ ಒಪ್ಕೊಳ್ತಾ ಇದೀವಿ ಅಂದಾಗ ಮನೆಯವ್ರ ರಿಯಾಕ್ಷನ್ಸ್ ಹೇಗಿತ್ತು? ಒಂದು ಇನ್ಸಿಡೆಂಟ್ ಹೇಳಬೇಕು. ಆ್ಯಕ್ಚುಲಿ ಡಬಲ್ ಕಾಲ್ ಶೀಟ್ ಇತ್ತು ಇವತ್ತು. ಓಕೆ, ನಡೀತಾ ಇತ್ತು. ನಾನು ಫೋನ್ ನೋಡ್ಕೊಂಡಿಲ್ಲ, ಫುಲ್ ಬ್ಯುಸಿ ಇತ್ತು ಡೇ ಫುಲ್ಲು. ಇವರಂತೂ ಬ್ರೇಕೇ ಕೊಟ್ಟಿಲ್ಲ, ನಾನ್ ಸ್ಟಾಪ್ ವರ್ಕ್ ಮಾಡ್ತಾನೆ ಇದ್ರು. ಓಕೆ, ನನ್ನ ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿದೆ, ನಾನು ನೋಡ್ಕೊಂಡಿಲ್ಲ. ಅವ್ರ ಮನೆಯಿಂದ ಕಾಲ್ ಬರ್ತಾ ಇರುತ್ತೆ, ಯೂಶಲಿ ಅವಾಗ ಮಾಡ್ತಿರ್ತಾರೆ. ಇವ್ರ ಮನೆ ನಾನು ಹೇಳ್ಬಿಟ್ಟಿದ್ದೀನಿ, ಹಿಂಗೆ ರೌಡಿಸಮ್ ಸಿನಿಮಾ ರಿಯಲ್ ಡಾನ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಮಮ್ಮಿ, ಏನಿಲ್ಲ ನಂಗೆ ತುಂಬ ಸೇಫ್ಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಏನೂ ತೊಂದರೆ ಇಲ್ಲ, ಆಲ್ರೆಡಿ 1-2 ದಿನ ಶೂಟಿಂಗ್ ಆಗಿತ್ತು. ನಾನು ಧೈರ್ಯವಾಗಿ ಬರ್ತಿದ್ದೆ, ಸೂರಿ ಸರ್ ಇದ್ದಾರೆ ಅಂತ. ಅದಾದ್ಮೇಲೆ ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿದೆ. ನಮ್ಮ ಅಮ್ಮಂಗೆ ಭಯ ಆಗ್ಬಿಟ್ಟಿದೆ. ಫೋನ್ ಮಾಡ್ತಾನೆ ಇದ್ದಾರೆ, ಎಲ್ಲರಿಗೂ ಮಾಡ್ತಾರೆ, ಎಲ್ಲರದು ಫೋನ್ ಇಲ್ಲ, ಎಲ್ಲ ಕೆಲಸದಲ್ಲಿದ್ದಾರೆ. ಫುಲ್ ನಮ್ಮಮ್ಮ ಫೋನ್ ಮಾಡಿ ಎತ್ತರೆ ನನಗೆ ಕಿಚ್ಚಾಡ್ತಿದ್ದಾರೆ. ನಮ್ಮ ಮಮ್ಮಿ ಹತ್ಕೊಂಡು, ಏನು ಮಾಡ್ತಿದ್ಯಾ, ನನಗೆ ಭಯ ಆಗ್ತಿದೆ, ನೀನು ಎಲ್ಲಿದ್ಯಾ ಅಂತ. ಅಷ್ಟು ಅವ್ರು ಭಯ ಪಟ್ಬಿಟ್ಟಿದ್ದಾರೆ ಮನೇಲಿ. ನಮ್ಗೇನು ಅನ್ಸಿಲ್ಲ, ಬಟ್ ಅಲ್ಲಿರೋರಿಗೆ ತುಂಬ ಭಯ ಆಯಿತು. ಬಟ್ ಆಮೇಲೆ ಒಂದ್ಸಲ ಎಲ್ಲರನ್ನೂ ಭೇಟಿ ಮಾಡಾದ್ಮೇಲೆ ಅವ್ರಿಗೆ ಇಲ್ಲ, ಲುಕ್ ನೋಡಿ ಯಾರನ್ನೂ ಅಳಿಬಾರ್ದು, ಆ್ಯಕ್ಚುಲಿ ಅವ್ರ ಹಾರ್ಟ್ ಅದಕ್ಕಿಂತ ತುಂಬ ಸ್ವೀಟ್ ಇದೆ ಅಂತ ಅವ್ರಿಗೆ ಗೊತ್ತಾಯಿತು. ಏನು ಇದೆಲ್ಲ ಒಂದು ಕಡೆ ಆದರೆ, ಈ ಒಂದು ಸಿನಿಮಾದಲ್ಲಿ ನೀವು ತುಂಬ ಸೈಕಲ್ ಹೊಡೆದಿರುವಂಥ ಡೈಲಾಗ್ ಯಾವುದಾದ್ರೂ ಇದೆಯಾ? ಸೈಕಲ್ ಹೊಡಿಯಂತ ಲಾಂಗ್ ಡೈಲಾಗ್ ಅಂತೂ ನನಗೆ ಕೊಟ್ಟಿಲ್ಲ. ಈಗೆಲ್ಲ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಿಮ್ಮ ಡೈಲಾಗ್ ಯಾವುದಾದ್ರೂ ಅಲ್ಲ ರಿವೀಲ್ ಮಾಡ್ಬೋದು ಅಂದ್ರೆ ನಿಮ್ಮ ಇಷ್ಟ. ಫಿಲಮಲ್ಲೇ ನೋಡಿ ಅಂತ ಕ್ಯೂರಿಯಾಸಿಟಿ ಬಿಟ್ಕೊಡ್ತಾ ಇದ್ದೀರಾ. ಓಕೆ, ಕಂಟೆಂಟ್ ಹೆಂಗೈತೆ, ಡೈಲಾಗ್ಗಳೆಲ್ಲ. ಬಟ್ ನನ್ನ ಪಾತ್ರದಲ್ಲಿ ಚಿಕ್ಕದಾಗಿದ್ರು ತುಂಬಾ ಸ್ವೀಟ್ ಆಗಿ ಕ್ಯಾಚಿ ಆಗಿದೆ. ಎಲ್ಲಾ ಹೆಣ್ಮಕ್ಳು ತನ್ನ ಗಂಡಂದಿರಿಗೆ ಪ್ರೀತಿಸೋರ್ಗೆ ಹೇಳುವಂತಹ ಡೈಲಾಗ್ಗಳಿದೆ. ಸೊ ನಂಗಂತ ಒಂಥರ ಹೇಳ್ಬಿಡಿ ಒಂದು ಡೈಲಾಗ್ ಹೇಳ್ಬಿಡಿ. ಸೊ ಒಂದು ಇನ್ಸಿಡೆಂಟ್ ಆಗ್ತಾ ಇರುತ್ತೆ, ಇವ್ರಿಗೆ ಏನೋ ಮುದ್ದು ಮಾಡುವಂತಹ ಒಂದು ಸೀನ್ ನಡೀತಾ ಇರುತ್ತೆ. ಅವಾಗ ನಾನು ಹೇಳ್ತೀನಿ, ಮುದ್ದು ಮಾಡಿದ್ದಕ್ಕೆ ಅಲ್ವೇನ್ರಿ ಮುದ್ದಿನಂತ ಮಗಳು ಹುಟ್ಟಿದ್ದು.
ಇಷ್ಟು ಕೇಳಿದಕ್ಕೆ ಒಂದೇ ಒಂದು ಡೈಲಾಗ್ ಕೊಟ್ಟಿದ್ದೀರಾ. ಓಕೆ, ಆ ಥರ ಒಂದು ಕ್ಯೂಟ್ ಆಗಿರುವಂತಹ ಡೈಲಾಗ್ಗಳಿದಾವೆ. ಓಕೆ, ಸೊ ಇದೆಲ್ಲ ಒಂದು ಕಡೆ ಆದರೆ ನೆಕ್ಸ್ಟ್ ನಿಮ್ಮ ಪ್ರಾಜೆಕ್ಟ್ ಯಾವುದು ಏನಾದರೂ ಹೇಳ್ಬೋದಾ ಅದ್ರ ಬಗ್ಗೆ? ಆಕ್ಚುಲಿ ಸೂರಿ ಸರ್ ಆಲ್ರೆಡಿ 2 ಪ್ರಾಜೆಕ್ಟ್ಗಳಿಗೆ ಅಗ್ರಿಮೆಂಟ್ ಹಾಕಿಸ್ಕೊಂಡಿದ್ದಾರೆ. ಸೊ ಇದೇ ಟೀಮಲ್ಲಿ ನಂದು ಕಂಟಿನ್ಯೂ ಆಗ್ತಾ ಇದೆ. ಸರ್, ಇನ್ನು ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ನೀವೇನಾದರೂ ಹೇಳ್ಬೋದಾ? ಮೇಡಮ್, ಪ್ರಾಜೆಕ್ಟ್ ಬಗ್ಗೆ ಅದನ್ನು ಆಮೇಲೆ ಹೇಳ್ತೀನಿ. ನಿಜವಾಗ್ಲೂ ನಾನು ಸೆಟ್ಟಲ್ಲಿ ವರ್ಕ್ ಮಾಡಿದಾಗ ನಾನು ಅವೆಲ್ಲ ಹೇಳಿದ್ನಲ್ಲ, ಯಾರು ಬರ್ತಾರೋ ಹೆಂಗೆ ನಾನು ಒಂದು ಬಾಂಡಿಂಗಲ್ಲಿ ಹೆಂಗೆ ಮಾಡ್ತೀನಿ ಅಂದಾಗ ತುಂಬ ನನಗೆ ಅದೊಂದು ಕ್ಯೂರಿಯಾಸಿಟಿ ಇತ್ತು. ಅದು ತುಂಬ ಮುದ್ದಾಗಿ ಒಂದು ಕ್ಯಾರೆಕ್ಟ್ರ್ ಮಾಡಬೇಕು, ನಾನು ಮುದ್ದಾಗಿ ಮಾಡಬೇಕು. ಇನ್ನೊಂದು ಸೆಟ್ಟು ಸೂರ್ಯನ ಎಲ್ಲರೂ ಒಂದು ರಗ್ಗಡ್ ಕ್ಯಾರೆಕ್ಟರ್ ನೋಡಿದ್ದಾರೆ. ಸಲಗದಲ್ಲಿ ವಿಜಯಣ್ಣ ಕೊಟ್ಟಿರೋ ಪಾತ್ರನೂ ಹಂಗೆ ರಗ್ಗಡು, ಯಾರೋ ಇವನು ಈ ಸೂರ್ಯ ಹಿಂಗಿದ್ದಾನೆ ಅಂತ ಫುಲ್ಲು ನೋಟೆಡ್ ಆಗ್ಬಿಡ್ತು. ಆ ಸುಮ್ಮನೆ ಹಿಂಗೆ ಐಬ್ರೆ ಎತ್ಕೊಂಡು ಈ ಲುಕ್ ಹಿಂಗೆ ಕೊಡ್ತೀನಲ್ಲ, ಆ ಲುಕ್ಕೇ ಹೋಗ್ಬಿಡ್ತು, ಎಲ್ಲೋ ಕರ್ಕೊಂಡು ಹೋಗ್ಬಿಡ್ತು, ಇಡೀ ಕರ್ನಾಟಕಕ್ಕೆ ರೀಚ್ ಆಗ್ಬಿಡ್ತು. ಜಸ್ಟ್ ಫಾರ್ ಒಂದು ಲುಕ್ಗೆ ಸಿನಿಮಾಗಳು ಬಂದ್ರು ಒಂದು ಪಾತ್ರ ದೇವರು ದೇವರು ಒಂದು ಗಾಡ್ ಗಿಫ್ಟು, ಅದು ಎಲ್ರಿಗೂ ಕೊಡಲ್ಲ. ಅದು ಸಮ್ ಟೈಮ್ ಒಂದು ಸ್ವಲ್ಪ ಜನಕ್ಕೆ, ಅದ್ರಲ್ಲಿ ನನಗೂ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದ. ನಾನು ಎಲ್ಲೇ ಹೋದ್ರು ನೀವು ಕೂತ್ಕೊಂಡಾಗ ಈ ಐಬ್ರೆ ಹತ್ತಾರೆ ಏನೋ ಒಂಥರ ಟರರ್ ಆಗಿದ್ದಾನೆ ಇವನು. ಸೊ ಈ ಫಿಲಮ್ ಫೀಲ್ಡ್ಗೆ ಬರೋ ಮುಂಚೆಗೆ ಒಂದು ಏರಿಯಾಗೆ ಹಿಂಗೆ ಹೋಗ್ತಾ ಇದ್ದಾರೆ, ಇವನು ಅಮ್ಮನ ಯಾರೋ ಇವನು ಅಮ್ಮನ ಹಂಗೆ ಅವರು ಕ್ಯಾಶುವಲ್ ಆಗಿ ಮಾತಾಡ್ತಾರಲ್ಲ ಹುಡುಗರು, ನಮ್ಮನ್ನು ಯಾರೋ ಯಾವ ಏರಿಯಾನು ಕಿಲಾಡಿ ಇಲ್ಲಿ ಬರ್ತಾ ಇದ್ದಾನೆ. ಅದಾಗ ನಾನು ಹಂಗೆ ಸುಮ್ಮನೆ ಹಿಂಗೆ ಗುರಾಯಿಸೋದು, ಎಲ್ಲ ಸೈಲೆಂಟಾಗಿ ತಿರುಗಿಬಿಡ್ತಾರೆ. ಹಂಗೂ ನಮ್ಮ ಕಡಕ್ ನಾ ಬಿಡು ಒಳಗಡೆ ಒಂದು ಭಯ ಅದನ್ನು ಕಡಕ್ಕಾಗಿ ಐಬ್ರೋ ಮಾತ್ರ ಬಿಡ್ಕೊಡಲ್ಲ ನಾನು. ಆಮೇಲೆ ಇದು ಒಂದು ವೈಫ್ ಕ್ಯಾರೆಕ್ಟರ್ ಅಲ್ವಾ, ನಾನು ಹೆಂಗೆ ಮಾಡೋದು, ನಾನು ಇವತ್ತವರೆಗೂ ಅಂದರೆ ಹೆಣ್ಮಕ್ಳ ಹತ್ರ ಅಷ್ಟೊಂದು ನಾನು. ನೀವು ಒಪ್ಕೋತೀರಾ ಮಚ್ಚುಲಾಂಗು ಇಳಿದಷ್ಟು ಸುಲಭ ಅಲ್ಲ ಹೆಣ್ಮಕ್ಳನ್ನ ಫೇಸ್ ಮಾಡೋದು ಅಂತ? ಅಯ್ಯೋ, ಅದು ಭಾರಿ ಕಷ್ಟ. ಇದು ಫೈಟ್ ಮಾಡ್ಬಿಡ್ಬೋದು, ಎಲ್ಲ ಮಚ್ಚಿಡ್ಕೊಂಡು ಅದಿದು ಹೆಣ್ಮಕ್ಳ ಹತ್ರ ಮಾತಾಡೋದೈತಲ್ಲ ಲೈಫಲ್ಲಿ, ಅದು ಬೇರೆ ಥರನೇ. ಅದು ನಾನಂತಲ್ಲ, ಎಲ್ಲರೂ ಅಲ್ಲಿ ತಲೆ ಬಾಗಲೇಬೇಕು. ಆಮೇಲೆ ಏನಂದರೆ, ಆಮೇಲೆ ಇವರು ಕೊಟ್ಟಿರೋಂಥ ಪ್ರೀತಿ ಐತಲ್ಲ, ಆ ಒಂದು ಪ್ರೀತಿನೇ ನನಗೆ ಅಲ್ಲಿ ತುಂಬ ಒಂದು ಡೈಲಾಗ್ ಆಗಿರ್ಬೋದು, ಒಂದು ಡುಯೆಟ್ಗೆ ಒಂದು ಸಾಂಗ್ ಆಗಿರ್ಬೋದು, ಎಲ್ಲನೂ ಇವ್ರು ಕೊಟ್ಟಿದ್ದಂತಹ ಅದರಿಂದ ನಾನು ಮಾಡಿದ್ದೀನಿ. ತುಂಬ ಸಖತ್ತಾಗಿ ಬಂದೈತೆ. ಒಂದು ಸಾಂಗು ವಿಜಯ್ ಪ್ರಕಾಶ್ ಒಂದು ಹಾಡಾಡಿದ್ದಾರೆ.